ಇವತ್ತು ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತು 9ನೇ ತರಗತಿಯ ಪಾಠ 2 ಯಾವ್ದು ಹೇಳ್ರಿ, ಯುಕ್ಲಿಡ್ನ ರೇಖಾಗಣಿತದ ಪ್ರಸ್ತಾವನೆ ಅಂದ್ರೆ ಇಂಟ್ರೊಡಕ್ಷನ್ ಟು ಯುಕ್ಲಿಡ್ಸ್ ಜಾಮೆಟ್ರಿ ಅನ್ನುವ ಒಂದು ಪಾಠವನ್ನ ಇವತ್ತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವ್ದು ಹೇಳ್ರಿ, ಯುಕ್ಲಿಡ್ನ ರೇಖಾಗಣಿತದ ಪ್ರಸ್ತಾವನೆ. ರೇಖಾಗಣಿತದ ಪ್ರಸ್ತಾವನೆ, ಹೌದಾ? ರೇಖಾಗಣಿತದ ಪ್ರಸ್ತಾವನೆ. ಈಗ ನಿಮಗೆ ಯುಕ್ಲಿಡ್ ಅಂದ್ರೆ ಯಾರು ಹೇಳ್ರಿ? ಅವರು ಯುಕ್ಲಿಡ್ನ ರೇಖಾಗಣಿತದ ಪ್ರಸ್ತಾವನೆ ಅಂತ ನಿಮಗೊಂದು ಪಾಠ ಇದೆ. ಯುಕ್ಲಿಡ್ ಅಂದ್ರೆ ಯಾರು? ಯುಕ್ಲಿಡ್ ಅಂದ್ರ ರೇಖಾಗಣಿತದ ಪಿತಾಮಹ. ಯುಕ್ಲಿಡ್ ಅಂದ್ರೆ ಯಾರು ಹೇಳ್ರಿ? ರೇಖಾಗಣಿತದ ಪಿತಾಮಹ. ಯಾರು? ರೇಖಾಗಣಿತದ ಪಿತಾಮಹ ಅಥವಾ ಫಾದರ್ ಆಫ್ ಜಾಮೆಟ್ರಿ ಯಾರು ಹೇಳ್ರಿ? ಯುಕ್ಲಿಡ್. ಯುಕ್ಲಿಡ್ ಅವ್ರನ್ನ ನಾವ್ ಏನಂತ ಕರಿತೀವಿ? ರೇಖಾಗಣಿತದ ಪಿತಾಮಹ. ಅವರು ರೇಖಾಗಣಿತಕ್ಕ ತಮ್ಮದೇ ಆದ ಕೊಡುಗೆಗಳನ್ನು ಸಾಕಷ್ಟು ಕೊಟ್ಟಿದ್ದಾರೆ. ಅದರೊಳಗೆ ನಾವು ಅವರು ರೇಖಾಗಣಿತದ ಪ್ರಸ್ತಾವನೆ ಅಂದ್ರೆ ಸ್ಟಾರ್ಟಿಂಗ್ ರೇಖಾಗಣಿತದಂದ್ರೆ ಅದಕ್ಕೆ ಏನೇನ ಕೊಡುಗೆಗಳನ್ನು ಕೊಟ್ಟಾರು ಅಥವಾ ಅದನ್ನ ಹೆಂಗ್ ಇಂಟ್ರೊಡ್ಯೂಸ್ ಮಾಡ್ಯಾರ ಅನ್ನೋದು ನಾವ್ ಇವತ್ತ ತಿಳಿಯೋಣಂತ. ಈಗ ರೇಖಾಗಣಿತ ಅಂದ್ರೆ ನಮಗ ತಲ್ಯಾಗ ಬರುದ ಯಾವ್ದು ಹೇಳ್ರಿ? ಬಿಂದು, ಸರಳ ರೇಖೆ, ವಕ್ರ ರೇಖೆ, ಕೋನಗಳು, ಹೌದಾ? ಸಮಾಂತರ ರೇಖೆಗಳು, ಇವಕ್ಕೆಲ್ಲ ನಮಗ ರೇಖಾಗಣಿತ ಪಾಠ ಅಂದ್ರೆ ನಮಗ ಏನಿರ್ಬೇಕು? ಅದ್ರೊಳಗ ಬಿಂದು, ಸರಳ ರೇಖೆ, ವಕ್ರ ರೇಖೆ ಇರಬಹುದು ಅನ್ನೋದು ನಮಗ ಬರೀ ರೇಖಾಗಣಿತ ಶಬ್ದ ಕೇಳಿದ್ರೆ ಸಾಕು, ನಮಗ ಅದ್ರದ್ದು ಕಾನ್ಸೆಪ್ಟ್ ಬರ್ತೈತಿ. ರೇಖಾಗಣಿತ ಅಂದ್ರ ಬಿಂದು, ಸರಳ ರೇಖೆ, ವಕ್ರ ರೇಖೆಗಳು ಅಂತ ಹೇಳಿ, ಹೌದಾ? ಈಗ ನೋಡ್ರಿ, ಇದ್ರೊಳಗ ನಾನು ಇವತ್ತ ಯುಕ್ಲಿಡ್ನ ವ್ಯಾಖ್ಯೆಗಳು, ಆಮೇಲೆ ಯುಕ್ಲಿಡ್ನ ವ್ಯಾಖ್ಯೆಗಳು, ಸ್ವಯಂ ಸಿದ್ಧಗಳು, ಆಧಾರ ಪ್ರತಿಜ್ಞೆಗಳು ಅನ್ನೋದನ್ನ ಇವತ್ತ ಹೇಳ್ತಿದ್ದೀನಿ. ಯುಕ್ಲಿಡ್ನ ರೇಖಾಗಣಿತದ ಪ್ರಸ್ತಾವನೆ ಅದ್ರೊಳಗ ಅವರು ವ್ಯಾಖ್ಯೆಗಳು ಒಂದಿಷ್ಟು ಕೊಟ್ಟಿದಾರ. ವ್ಯಾಖ್ಯೆಗಳು, ಹೌದಾ? ಯುಕ್ಲಿಡ್ನ ರೇಖಾಗಣಿತದ ಪ್ರಸ್ತಾವನೆಗಳು ಸ್ಟಾರ್ಟಿಂಗ್ ಏನ್ ಕೊಟ್ಟಿದಾರ? ವ್ಯಾಖ್ಯೆಗಳನ್ನ ಕೊಟ್ಟಿದಾರ. ನಾನು ಒಂದೊಂದು ಓದ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ, ಸ್ವಲ್ಪ ನೋಡ್ತಾ ಇರಿ. ಫಸ್ಟ್ನೇದ್ ನೋಡ್ರಿ, ಒಂದು ಬಿಂದುವಿಗೆ ಯಾವುದೇ ಭಾಗವಿಲ್ಲ. ಒಂದನೇ ವ್ಯಾಖ್ಯೆ ಏನಿದೆ ಹೇಳ್ರಿ? ಒಂದು ಬಿಂದುವಿಗೆ ಯಾವುದೇ ಭಾಗವಿಲ್ಲ. ಬಿಂದು ಅಂದ್ರೆ ನಮ್ದು ಏನಿದು? ಪಾಯಿಂಟ್, ಹೌದಾ? ಬಿಂದು ಅಂದ್ರೆ ಏನ್? ನಮಗ ಪಾಯಿಂಟ್ ಐತಿ. ಬಿಂದು ಅಂದ್ರ ಪಾಯಿಂಟ್ ಇದೆ. ಈ ಪಾಯಿಂಟಿಗೆ ನಮ್ಗ ಯಾವುದೇ ಭಾಗ ಇಲ್ಲ. ಇದು ಈ ಸೈಡ್ ಐತಿ, ಈ ಸೈಡ್ ಐತಿ, ಇದಕ್ಕ ಎಡಗಡೆ ಇದೆ, ಬಲಗಡೆ ಇದೆ, ಅಥವಾ ಉದ್ದ ಇದೆ, ಅಗಲ ಇದೆ ಅನ್ನೋದು ನಮಗ ಇಲ್ಲ. ಪಾಯಿಂಟ್ ಅಂದ್ರೆ ಜಸ್ಟ್ ಒಂದು ಪಾಯಿಂಟ್ ಕೊಟ್ಬಿಟ್ರ ಅದ್ರದ್ದು ಮುಗೀತು. ಅದನ್ನ ಅವರು ಏನ್ ಹೇಳರು? ಒಂದು ಬಿಂದುವಿಗೆ ಯಾವುದೇ ಭಾಗವಿಲ್ಲ. ನೀವು ಆಲ್ರೆಡಿ ಕಲ್ತಿರ್ಬೇಕು. ಬಿಂದು ಅಂದ್ರೆ ಏನ್ ಹೇಳ್ರಿ? ಉದ್ದ, ಅಗಲ, ದಪ್ಪಗಳಿಲ್ಲದಕ್ಕೆ ನಾವೇನಂತ ಕರಿತೇವೆ? ಬಿಂದು ಅಂತ ಕರಿತೇವೆ. ಒಂದು ಪಾಯಿಂಟ್ ಇದೆ ಅಂದ್ರೆ ಅದು ಉದ್ದನೂ ಇರುವುದಿಲ್ಲ, ಅಗಲನೂ ಇರುವುದಿಲ್ಲ, ದಪ್ಪನೂ ಇರುವುದಿಲ್ಲ, ಜಸ್ಟ್ ಒಂದು ಪಾಯಿಂಟ್. ಇದಕ್ಕೆ ನಾವೇನಂತ ಕರಿತೀವಿ? ಬಿಂದು ಅಂತ ಕರಿತೇವೆ, ಹೌದಾ? ಈ ಬಿಂದು ಅನ್ನೋದು ನಮಗೆ ಎಷ್ಟು ಇಂಪಾರ್ಟೆಂಟ್ ನೋಡಿದ್ರಲ್ಲ ನೀವು. ಪ್ರತಿಯೊಂದು ಲೆಕ್ಕ ಮಾಡ್ಬೇಕಾದ್ರೆ ಏನೋ ಒಂದು ಇರ್ಬೇಕಾರ ಬಿಂದು ನಮಗ ಎಷ್ಟು ಅದರದ್ದೇ ಆದ ಸ್ಥಾನವನ್ನದು ತೋರಿಸ್ತೈತಿ ನಮಗ್, ಹೌದಾ? ಬಿಂದು. ನೆಕ್ಸ್ಟ್ ಎರಡನೇ ವ್ಯಾಖ್ಯೆ ನೋಡೋಣಂತ. ಎರಡನೇ ವ್ಯಾಖ್ಯೆ ಏನಿದೆ? ಒಂದು ರೇಖೆ ಎಂದರೆ ಅಗಲರಹಿತ ಉದ್ದ. ಒಂದು ರೇಖೆ ಎಂದರೆ ನಮಗೇನು? ಅಗಲರಹಿತ ಉದ್ದ ಅಂತ ಇದೆ, ಹೌದಾ? ಒಂದು ರೇಖೆ ಅಂದ್ರೆ ನಾವು ಯಾವುದೋ ಒಂದು ರೇಖೆ ಹೇಳ್ತೀವಿ, ಹೌದಾ? ರೇಖೆ ಅಂದ್ರೆ ನಮಗ್ ಕಾನ್ಸೆಪ್ಟ್ ಇರ್ಬೇಕು. ಜಸ್ಟ್ ನಾವ್ ಏನ್ ಮಾಡ್ತೇವಿ? ಹಿಂಗ ರೇಖೆಗಳನ್ನ ಎಳಿತೇವಿ. ಇದು ಅಗಲ ಇರುವುದಿಲ್ಲ ನಮಗ, ಹಿಂಗ್ ಇಷ್ಟಿಷ್ಟು ದೊಡ್ಡ ದೊಡ್ಡ ಬರೀದಿಲ್ಲಲ್ಲ ನಾವು, ಹೌದಾ? ಇದು ಅಗಲರಹಿತ ಉದ್ದ. ಜಸ್ಟ್ ಉದ್ದಗೆ ಎಷ್ಟ ಇರ್ತೈತಿ, ನೀವು ಎಷ್ಟಾದ್ರೂ ಅದನ್ನ ಎಳಿಬಹುದು. ಅದು ಒಂದು ಸರಳ ರೇಖೆ, ಅಥವಾ ನೀವು ವಕ್ರ ರೇಖೆನೂ ಎಳಿರಿ, ಹಿಂಗ್ ಮಾಡ್ರಿ, ಹೌದಾ? ಇದು ನಮಗೇನಿದು? ದಪ್ಪ ಇರುವುದಿಲ್ಲ ಅಥವಾ ಅಗಲ ಇರುವುದಿಲ್ಲ, ಅಗಲರಹಿತ ಉದ್ದ. ಒಂದು ರೇಖೆ ಅಂದ್ರೆ ನಮಗೇನಾಯ್ತು? ಅದು ಸರಳ ರೇಖೆನಾರ ಇರ್ಬೋದು, ವಕ್ರ ರೇಖೆನಾರ ಇರ್ಬೋದು. ಅದು ನಮಗೇನಾಯ್ತು? ಒಂದು ರೇಖೆ ಅಂದ್ರೆ ಅಗಲರಹಿತ ಉದ್ದ ಅಂತ ಹೇಳಿದಾರೆ ಅವರು, ಹೌದಾ? ನೆಕ್ಸ್ಟ್ ಮೂರನೇದು, ಒಂದು ಸರಳ ರೇಖೆಯು ಒಂದು ರೇಖೆಯಾಗಿದ್ದು ತನ್ನ ಮೇಲಿರುವ ಬಿಂದುಗಳ ಮೇಲೆ ಸಮನಾಗಿ ಹರಡಿಕೊಂಡಿದೆ, ಹೌದಾ? ಈಗ ಅವ್ರು ಏನ್ ಹೇಳಿದಾರಂದ್ರೆ, ಮೂರನೇದು,
ಒಂದು ಸರಳ ರೇಖೆಯನ್ನ ಎಳಿತೀವಿ ನಾವು, ಹೌದಾ? ಈ ಸರಳ ರೇಖೆಯನ್ನ ಎಳೆದಿವಂದ್ರ ಅವ್ರ ಪ್ರಕಾರ ಅವ್ರ ಏನ್ ಹೇಳಾರು, ಬಿಂದುಗಳು ಒಂದಕ್ಕೊಂದು ಕೂಡಿದಾಗ ನಮ್ಗೆ ಏನಾಗೈತಿ, ಒಂದು ಸರಳ ರೇಖೆ ಆಗೈತಿ ಅಂತ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಹೆಂಗಂದ್ರ ಇಲ್ಲೊಂದು ಬಿಂದು, ಇದು ಬಿಂದು, ಹೌದಾ? ಈ ರೀತಿ ಪಾಯಿಂಟ್ ಇಟ್ಕೊಂತ ಹೋಗಿ ನಮ್ಗೇನಾಯ್ತು, ಇದ ಒಂದು ನಮಗ ಸರಳ ರೇಖೆ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಂದು ಸರಳ ರೇಖೆ ಆಗಿದೆ ಅಂದ್ರ ಅದ್ರೊಳಗೆ ನಾವು ಸಾಕಷ್ಟು ಬಿಂದುಗಳಲ್ಲಿ ಒಂದಕ್ಕೊಂದು ಜೋಡಣೆ ಆಗಿ ಅದು ಒಂದು ಸರಳ ರೇಖೆ ಆಗಿದೆ ಅಂತ ಅರ್ಥ. ಜಸ್ಟ್ ನಾವೊಂದು ಲೈನ್ ಎಳೆದಿವಂದ್ರ ಇದ್ರೊಳಗೆ ಸಾಕಷ್ಟು ಬಿಂದುಗಳು ಒಂದಕ್ಕೊಂದು ಕೂಡಿ ನಮಗ ಸರಳ ರೇಖೆ ಆಗಿದೆ ಅಂತ ಅರ್ಥ. ಕರೆಕ್ಟ್. ನೆಕ್ಸ್ಟ್ 4ನೇದು, ಒಂದು ರೇಖೆಯ ಅಂತ್ಯಗಳು ಬಿಂದುಗಳು. ಒಂದು ರೇಖೆಯ ಅಂತ್ಯಗಳು ಅಂದ್ರ ಈಗ ನೋಡ್ರಿ, ಜಸ್ಟ್ ನಾ ಇಲ್ಲೊಂದು ಗೆರೆ ಹಾಕ್ತೇನೆ, ಹೌದಾ? ಈಗ ನಾನು ನಿಮ್ಗೆ ಹೇಳಿದೆ ಅಂದ್ರೆ ಏನಾಯ್ತು, ಪಾಯಿಂಟ್ ಕೂಡಿನ ನಮ್ಗೆ ಏನಾಯ್ತು, ಒಂದು ಸರಳ ರೇಖೆ ಅಥವಾ ಒಂದು ಲೈನ್ ಆಯ್ತು ಅಂತ ಹೇಳುತ್ತೆ. ಈಗ ಲಾಸ್ಟ್ ಪಾಯಿಂಟ್ ಇಲ್ಲೇ ಪಾಯಿಂಟ್ ಆದವಲ್ಲ ನಮ್ಗೆ ಇವು, ಹೌದಾ? ಅಂದ್ರೆ ಅದ್ರದ್ದು ಅಂತ್ಯಗಳು, ಒಂದು ಯಾವುದೇ ಒಂದು ಸರಳ ರೇಖೆ ಹೇಳಿದ್ರೆ ನೀವು ಲಾಸ್ಟಿಗೆ ಅದ್ರ ಲಾಸ್ಟ್ ಏನಿರ್ತೈತಂತ ಪಾಯಿಂಟ್ ಇರ್ತೈತಂತ ಅರ್ಥ, ಹೌದಾ? ಪಾಯಿಂಟ್ ಇರ್ತೈತಂತ ಅರ್ಥ. ನೆಕ್ಸ್ಟ್, ಒಂದು ಮೇಲ್ಮೈ ಎಂದರೆ ಅದಕ್ಕೆ ಉದ್ದ ಮತ್ತು ಅಗಲಗಳು ಮಾತ್ರ ಇರುತ್ತವೆ, ಹೌದಾ? ಒಂದು ಮೇಲ್ಮೈ ಅಂದ್ರ ಹೆಂಗಿರ್ತೈತಿ ನೋಡ್ರಿ, ಒಂದು ಮೇಲ್ಮೈ ಜಸ್ಟ್ ನಾನೀಗೊಂದು ಹಿಂಗ್ ಬರಿತೇನೆ, ಇದೊಂದು ಏನೋ ಒಂದು ಚೌಕ ಕೊಟ್ಟೆ ಅಂತ ತಿಳ್ಕೊರಿ, ಹೌದಾ? ಇದಕ್ಕೆ ಏನಾಯ್ತಿದು, ಉದ್ದ ಅಂದ್ರ ಒಂದು ಮೇಲ್ಮೈ ಎಂದರೆ ಅದಕ್ಕೆ ಉದ್ದ ಮತ್ತು ಅಗಲಗಳು ಮಾತ್ರ ಇರುತ್ತವೆ, ಹೌದಾ? ಉದ್ದ ಮತ್ತು ಅಗಲಗಳು ಮಾತ್ರ ಇರುತ್ತವೆ, ಅದಕ್ಕೆ ಎತ್ತರ ಗಿತ್ರ ಏನು ಇರುವುದಿಲ್ಲ. ಮತ್ತ ಅದೇನ್ ಬರ್ತೈತಿ, ಘನಫಲ ಒಳಗ್ ನಿಮಗ ಅದು ಬೇರೆ ಬರ್ತೈತಿ, ಹೌದಾ? ಘನಫಲ ಒಳಗ ಈಗ ನೋಡ್ರಿ. ಆಮೇಲೆ ಒಂದು ಮೇಲ್ಮೈ ಬದಿಗಳು ರೇಖೆಗಳಾಗಿರುತ್ತವೆ. ಇದೊಂದು ಮೇಲ್ಮೈ ಅಂದ್ರ ಜಸ್ಟ್ ನಾನ್ ನಿಮಗ ನೋಡಿದ ಕೂಡ್ಲೆ ನೀವು ಚೌಕ ಅಂತ ಹೇಳ್ತೀರಿ, ಬಟ್ ಅದು ರೇಖೆಗಳಿಂದ ಆವೃತವಾಗಿದೆ. ಇದೊಂದು ರೇಖೆ, ಇದೊಂದು ರೇಖೆ, ಇದು ಒಂದು ರೇಖೆ, ನಮಗೆ ಇದು ಒಂದು ರೇಖೆ. ಅವ್ರು ಹೇಳೋದೇನು, ಒಂದು ಮೇಲ್ಮೈಯ ಬದಿಗಳು ಅಂದ್ರ ಅದರದ್ದು ಸುತ್ತಮುತ್ತಲು ಇರೋ ಕೂಡ ನಮ್ಗೆ ಏನಾಗಿರ್ತಾವು, ರೇಖೆಗಳಾಗಿರ್ತಾವಂತ ಅರ್ಥ. ಕರೆಕ್ಟ್. ನೆಕ್ಸ್ಟ್, ಒಂದು ಸಮತಲ ಮೇಲ್ಮೈಯು ಒಂದು ಮೇಲ್ಮೈಯಾಗಿದ್ದು ತನ್ನ ಮೇಲಿರುವ ಸರಳ ರೇಖೆಯ ಮೇಲೆ ಸಮನಾಗಿ ಹರಡಿಕೊಂಡಿದೆ. ಸೇಮ್ ಇದೇ ಹೇಳಿದ್ದೆ ನಾನು. ಇದೇನಾಗಿದೆ, ನಮಗ ಸರಳ ರೇಖೆ ಮೇಲ್ಮೈ ಅಂದ್ರ ನಮಗ ಒಂದ್ ಯಾವ್ದೋ ಒಂದು ಸಮತಲದ ಮೇಲ್ಮೈ ಅಂದಿವಿ ಅಂದ್ರ ನಮಗೆ ನಾವ್ ಇದಕ್ಕೇನು ಸಮತಲದ ಮೇಲ್ಮೈ ಅನ್ನೋದಿಲ್ಲಲ್ಲ, ಹೌದಾ? ಇದು ಒಂದು ನಮಗೆ ಏನಾಗೈತಿ, ಸರಳ ರೇಖೆನ, ಸಾರಿ ಅಂದ್ರ ವಕ್ರ ರೇಖೆ. ಇದು ಒಂದು ಕೂಡ ನಮಗ ರೇಖೆನ, ಬಟ್ ನಾವ್ ಇದಕ್ಕೆ ಮೇಲ್ಮೈ, ಸಮತಲ ಮೇಲ್ಮೈ ಅನ್ನೋದಿಲ್ಲ. ಯಾಕೆ ಹೇಳ್ರಿ, ಇದು ವಕ್ರ ರೇಖೆ ಆಗಿದೆ. ಕರೆಕ್ಟ್. ಅಂದ್ರ ನಮ್ದು ಸಮತಲದ ಮೇಲ್ಮೈ ಯಾವಾಗಿದ್ರು ಏನಿರ್ತೈತಿ, ನಮಗ ಸರಳ ರೇಖೆನ ಆಗಿರ್ತೈತಿ. ನೋಡಿದ್ರ ಗೊತ್ತಾಗ್ತೈತಿ ನಮಗ ಸರಳ ರೇಖೆ ಆಗಿರ್ತೈತಿ. ಇದು ನಮಗ ಇದ್ರದ್ದು ಮೇಲ್ಮೈ ಏನಾಗೈತಿ, ಸರಳ ರೇಖೆ ಅಲ್ಲ. ಕರೆಕ್ಟ್. ಇವು ಯುಕ್ಲಿಡ್ನ ರೇಖಾಗಣಿತಕ್ಕೆ ಸಂಬಂಧಪಟ್ಟಂತಹ ವ್ಯಾಖ್ಯೆಗಳು ಇವು, ಹೌದಾ? ರೇಖಾಗಣಿತಕ್ಕೆ ಸಂಬಂಧಪಟ್ಟಂತಹ ವ್ಯಾಖ್ಯೆಗಳು. ಈಗ ನಾವೇನ್ ಮಾಡೋದು, ಇದರೊಳಗ ಸ್ವಯಂ ಸಿದ್ಧಗಳು ಮತ್ತು ಆಧಾರ ಪ್ರತಿಜ್ಞೆಗಳು ಅಂತ ನೋಡೋಣಂತ. ಸ್ವಯಂ ಸಿದ್ಧಗಳು ಅಂದ್ರೆ ನೋಡೋಣ. ಸ್ವಯಂ ಸಿದ್ಧಗಳು ಸ್ವಯಂ ಸಿದ್ಧಗಳು ಅಂದ್ರ ನಿರ್ದಿಷ್ಟವಾಗಿ ರೇಖಾಗಣಿತಕ್ಕೆ ಮಾತ್ರ ಸಂಬಂಧಪಟ್ಟಿರ್ತಾವ. ಏನೋ ಒಂದು ರೂಲ್ಸ್ ಇದ್ವು ಅಂದ್ರ ನಿರ್ದಿಷ್ಟವಾಗಿ ರೇಖಾಗಣಿತಕ್ಕೆ ಮಾತ್ರ ಸಂಬಂಧಪಟ್ಟಿತ್ತಂದ್ರ ಅವಕ್ಕೆ ನಾವೇನಂತ ಕರಿತೀವಿ, ಸ್ವಯಂ ಸಿದ್ಧಗಳು ಅಂತ ಕರಿತೀವಿ, ಹೌದಾ? ನಿರ್ದಿಷ್ಟವಾಗಿ ರೇಖಾಗಣಿತಕ್ಕೆ ಮಾತ್ರ ಸೀಮಿತವಾಗಿರುವ ಉಕ್ತಿಗಳು ಅಥವಾ ಏನೋ ಸೆಂಟೆನ್ಸ್ ಅಥವಾ ನಿಯಮಗಳು ಅಂತ ಕರಿತೇವಲ್ಲ. ನಿರ್ದಿಷ್ಟವಾಗಿ ಒಂದ್ ಯಾವುದೋ ಒಂದು ರೂಲ್ಸ್ ಇದೆ ಅಂದ್ರೆ ಅದು ಬರೇ ರೇಖಾಗಣಿತಕ್ಕೆ ಮಾತ್ರ ಸಂಬಂಧಪಟ್ಟಿರ್ತಂತ ಅವಕ್ ನಾವೇನಂತ ಕರಿತೀವಿ, ಸ್ವಯಂ ಸಿದ್ಧಗಳು ಅಂತ ಕರಿತೀವಿ. ನೆಕ್ಸ್ಟ್, ಆಧಾರ ಪ್ರತಿಜ್ಞೆಗಳು
ಆಧಾರ ಪ್ರತಿಜ್ಞೆಗಳು ಅಂದ್ರ ಇವು ನಿರ್ದಿಷ್ಟವಾಗಿ ರೇಖಾಗಣಿತಕ್ಕೆ ಮಾತ್ರ ಸಂಬಂಧ ಪಡದೆ ಗಣಿತದ ಎಲ್ಲಾ ಆಯಾಮಗಳಿಗೆ ಅಥವಾ ಎಲ್ಲಾ ಕ್ಷೇತ್ರಗಳಿಗೆ ನಮಗ ಅಪ್ಲೈ ಆಗುವಂತಹ ಉಕ್ತಿಗಳಿಗೆ ಅಥವಾ ನಿಯಮಗಳಿಗೆ ನಾವೇನಂತ ಕರಿತೇವೆ ಆಧಾರ ಪ್ರತಿಜ್ಞೆಗಳು ಅಂತ ಕರಿತೇವೆ. ಹೌದಾ? ಇಲ್ಲಿ ನೋಡ್ರಿ ನಿರ್ದಿಷ್ಟವಾಗಿ ಇದೇನಿತ್ತು ಆಧಾರ ಪ್ರತಿಜ್ಞೆಗಳು ಅಂದ್ರ ಇಲ್ಲಿ ನಿರ್ದಿಷ್ಟವಾಗಿ ಗಣಿತಕ್ಕಷ್ಟ ಸಂಬಂಧಪಟ್ಟಿರುದಿಲ್ಲ. ಇವು ಗಣಿತಕ್ಕಷ್ಟೇ ಸಂಬಂಧಪಡದೆ ಎಲ್ಲಾ ನಿಯಮಗಳಿಗೂ ಅನ್ವಯವಾಗುತ್ತವೆ. ಎಲ್ಲಾ ನಿಯಮಗಳಿಗೆ ಅನ್ವಯವಾಗುತ್ತವೆ. ಹೌದಾ? ನಮಗ ಸ್ವಯಂ ಸಿದ್ಧಗಳು ಅಂದ್ರೆ ಏನಾಯ್ತು, ಆಧಾರ ಪ್ರತಿಜ್ಞೆಗಳಂದ್ರೇನು ಗೊತ್ತಾಯ್ತು. ಕರೆಕ್ಟ್? ಈಗ ಅದರ ಒಂದಿಷ್ಟು ಸ್ವಯಂ ಸಿದ್ಧಗಳು, ಯುಕ್ಲಿಡನ ಕೆಲವು ಸ್ವಯಂ ಸಿದ್ಧಗಳದಾವು. ಅಂದ್ರ ಅವು ಗಣಿತಕ್ಕೆ ಮಾತ್ರ ಸಂಬಂಧಪಟ್ಟಿರ್ತಾವು. ಹೌದಾ? ಗಣಿತಕ್ಕೆ ಮಾತ್ರ ಸಂಬಂಧಪಟ್ಟಿರುವಂತ ಸ್ವಯಂ ಸಿದ್ಧಗಳು ಯಾವ್ಯಾವ ಅದಾವ ಅನ್ನೋದು ನಾವ್ ಇವತ್ತ ನೋಡೋದಂತ. ಕರೆಕ್ಟ್? ನೋಡೋಣ. ಯುಕ್ಲಿಡನ ಕೆಲವು ಸ್ವಯಂ ಸಿದ್ಧಗಳು. ಸ್ವಯಂ ಸಿದ್ಧಗಳು ಯುಕ್ಲಿಡನ ಕೆಲವು ಸ್ವಯಂ ಸಿದ್ಧಗಳು ಯಾವ್ಯಾವ ಇದಾವಂತ ನೋಡೋದಂತ. ಹೌದಾ? ಈಗ ನೋಡ್ರಿ, ಸ್ವಯಂ ಸಿದ್ಧಗಳು ಯಾವ್ಯಾವ ಇದಾವ ಒಂದೇ ನೋಡೋಣ. ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮ. ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು. ಈಗ ನೋಡ್ರಿ, ಒಂದೇ ಅಂಶ ಅಂದ್ರ ಈಗ ಒಂದ್ ಯಾವುದೇ ಒಂದು ಅಂಶದಿಂದ, ಈಗ ಫಾರ್ ಎಕ್ಸಾಂಪಲ್ ನಾ ಇದನ್ನಿಷ್ಟು ತಗೊಂಡಿರ್ತೇನೆ. ಹೌದಾ? ಈಗ ಇದಕ್ಕೂ ನಾವೇನಂತ ಕರಿತೀವಿ, ಆಯತ ಅಂತ ಕರಿತೀವಿ. ಈಗ ನಾ ಇದಕ್ಕೆ ಏನ್ ಹೆಸರು ಕೊಡ್ಬೋದು, ABCD ಅಂತ ಹೆಸರು ಕೊಡ್ಬೋದು. ಹೌದಾ? ಸೇಮ್ ಇದನ್ನ ನಾವು ಇನ್ನೊಂದು ಆಯತನ ಬರಿತೀನಿ. ಹೌದಾ? ಇದಕ್ಕೆ ನಾ ಏನಂತ ಕರಿತೀನಿ, PQRS ಅಂತ ಕರಿತೀನಿ. ಸೊ ನಮಗ್ ನೀವು ಚಿತ್ರ ನೋಡಿದ್ರೆ ನಾವು ಅಕ್ಷರದ ಮೇಲೆ ಗುರ್ತ ಹಿಡಿದಿಲ್ಲ, ಜಸ್ಟ್ ನೀವು ಚಿತ್ರ ನೋಡಿದ್ರೆ ಸಾಕು. ಇದು ಕೂಡ ಆಯತ, ಇದು ಕೂಡ ನಾವು ಆಯತ ಅಂತ ಕರಿತೀವಿ. ಒಂದು ಆಯತ ಅಂತ ಒಂದು ಕಾನ್ಸೆಪ್ಟ್ ಅಂದ್ರೆ ಒಂದು ಅಂಶ ಐತಿ, ಅದಕ್ಕೆ ನಾವು ಸಂಬಂಧಪಟ್ಟಂಗ ಇದನ್ನ ನಾವ್ ಏನ್ ಮಾಡಿದ್ವಿ ಅಂದ್ರೆ ಇದು ಆಯತ. ಇದಕ್ಕೂ ನಾವು ಒಂದೇ ಅಂಶಕ್ಕೆ ಸಂಬಂಧಪಟ್ಟ ನೀವು ಬೇಕಾದಷ್ಟು ಆಯತಗಳನ್ನು ಬರಿಬಹುದು. ಇಷ್ಟು ದೊಡ್ಡದು ಬರಿಬಹುದು, ಇಷ್ಟು ದೊಡ್ಡ ಆಯತನು ಬರಿಬಹುದು. ಇದು ಕೂಡ ನಮಗ ಆಯತನ, ಇದು ಕೂಡ ಆಯತ. ಆಯತ ಅನ್ನೋದೊಂದು ಕಾನ್ಸೆಪ್ಟ್ ನಮಗ್ ಗೊತ್ತಿತ್ತಂದ್ರ ಅದು ದೊಡ್ಡದಾರ ಇರ್ಬೋದು, ಸಣ್ಣದಾರ ಇರ್ಬೋದು. ಅಂದ್ರೆ ಅವ್ರು ಹೇಳೋದೇನು, ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮನಾಗಿರ್ತಾವು ಅಂತ ಅರ್ಥ. ಹೌದಾ? ನೆಕ್ಸ್ಟ್, ಸಮನಾಗಿರುವ ಅಂಶಗಳಿಗೆ ಸಮನಾಗಿರುವ ಅಂಶಗಳನ್ನು ಕೂಡಿಸಿದಾಗ ಮೊತ್ತಗಳು ಸಮನಾಗಿರುತ್ತವೆ. ಇಲ್ಲಿ ಎರಡನೇದ್ ನೋಡ್ರಿ, ಸಮನಾಗಿರುವ ಅಂಶಗಳು. ನಾ ಅದ ಆಯತವನ್ನ ತಗೋತೇನಿ. ಇಲ್ಲಿ ನೋಡ್ರಿ, ಜಸ್ಟ್ ಇದೊಂದು ಹೌದಾ ಆಯತ. ನಾ ಇದಕ್ಕೆ ಸೇಮ್ ಪ್ಲಸ್ ಇನ್ನೊಂದು ಆಯತವನ್ನ ಕೂಡಿಸ್ತೇನಿ. ಸಮನಾಗಿರುವ ಅಂಶಗಳಿಗೆ ಸಮನಾಗಿರುವ ಅಂಶಗಳನ್ನ ಕೂಡಿದಾಗ ಮೊತ್ತ ನಮ್ಗೆ ಏನ್ ಬರ್ತೈತಿ, ಅದು ಕೂಡ ನಮ್ಗ ಸಮನ ಬರ್ತೈತಿ. ಕರೆಕ್ಟ್? ಅಂದ್ರೆ ಇದು ಒಂದು ಆಯತ, ಇದು ಒಂದು ಆಯತ, ಎರಡು ಕೂಡಿಸಿದ್ರು ನಮ್ಗೆ ಎಷ್ಟು ಬರ್ತೈತಿ, ಇದು ಆಯತ ಅನ್ನೋದು ನಮಗೆ ಬರ್ತೈತಿ. ಸಮನಾಗಿರುವ ಅಂಶಗಳನ್ನ ಕೂಡಿಸಿದಾಗ ಸಮನಾಗಿರುವ ಅಂಶಗಳು ಬರ್ತಾವು. ನೆಕ್ಸ್ಟ್, ಮೂರನೇದ್ದು, ಸಮಾನ ಅಂಶಗಳಿಂದ ಸಮಾನ ಅಂಶಗಳನ್ನು ಕಳೆದಾಗ ಉಳಿದ ಭಾಗಗಳು ಸಮವಾಗಿರುತ್ತವೆ. ಈಗ ನೋಡ್ರಿ, ಇದು ನಾ ಮತ್ತು ಆಯತದ ಎಕ್ಸಾಂಪಲ್ ತಗೊಂತೀನಿ. ಹೌದಾ? ಈಗ ಆಯತ ಅಲ್ಲಂದ್ರು ತಡ್ರಿ ಒಂದ್ ಸೆಕೆಂಡ್. ಈಗ ಒಂದ್ ಸರ್ಕಲ್ ತಗೊಳ್ಳಿ. ಹೌದಾ? ಈ ಸರ್ಕಲ್ ಒಳಗ್ ನಾನು ಇಷ್ಟು ಭಾಗವನ್ನ ಕಟ್ ಮಾಡ್ತೀನಿ. ಹೌದಾ? ಇಷ್ಟು ಭಾಗವನ್ನ ಕಟ್ ಮಾಡ್ತೀನಲ್ಲ, ಇಷ್ಟು ಭಾಗವನ್ನ ಕಟ್ ಮಾಡ್ತೀನಿ ಅಂದ್ರೆ ತೆಗಿತೀನಿ ಇಷ್ಟು ಭಾಗವನ್ನ.
ಇಷ್ಟು ಭಾಗವನ್ನ ಕಟ್ ಮಾಡಿದ್ರೆ ನಮಗೆ ಇದೇನು ಉಳಿತೈತಿ ಹೇಳಿ, ಸಮನಾದ ಅಂಶಗಳು ಉಳಿತೈತಿ. ಬಟ್ ಇದೇನು ನಾವು ಇದನ್ನ ನಾವು ಕೂಡಿಸ್ಕೋಬಹುದು. ಹೌದಾ, ಇದು ಸಮನಾದ ಅಂಶಗಳನ್ನು ಕಳೆದಾಗ ಸಮನಾದ ಅಂಶಗಳನ್ನ ಉಳಿತಾವ. ಅಂದ್ರೆ ನೋಡಿದ್ರೆ ನಮಗ್ ಗೊತ್ತಾಗ್ತೈತಿ ಇದು ಒಂದು ಸರ್ಕಲ್ ಅಂತ. ಹೌದಾ, ಒಂದರಲ್ಲೊಂದು ಐಕ್ಯವಾಗುವ ಅಂಶಗಳು ಒಂದಕ್ಕೊಂದು ಸಮನಾಗಿವೆ. ಒಂದರಲ್ಲೊಂದು ಐಕ್ಯವಾಗುವ ಅಂಶಗಳು ಅಂದ್ರೆ ಒಂದ್ರೊಳಗೆ ಒಂದು ಐಕ್ಯವಾಗುವಂತ ಅಂಶಗಳು ಅಂದ್ರ ನಾವೀಗ ಇದನ್ನ, ಇದು ಒಂದು ಆಯತ, ನಾವ್ ಇದ್ರೊಳಗೆ ನಾವು ಮತ್ತೊಂದು ಆಯತವನ್ನ ಆಯ್ಕೆ ಮಾಡಿದ್ವಿ ಅಂತ ತಿಳ್ಕೊರಿ. ಹೌದಾ, ಅದು ಒಂದು ನಮಗ ಸಮನಾಗಿರ್ತೈತಿ. ಪೂರ್ಣವು ಅದರ ಭಾಗಕ್ಕಿಂತ ದೊಡ್ಡದು. ಹೌದಾ, ಪೂರ್ಣವು ಅದರ ಭಾಗಕ್ಕಿಂತ ಅಂದ್ರೆ ನೆಕ್ಸ್ಟ್ 5ನೇದ್ ನೋಡ್ರಿ. ಪೂರ್ಣ ಅಂದ್ರ ಫಾರ್ ಎಕ್ಸಾಂಪಲ್ ನಾನು ಇದೊಂದು ಸರ್ಕಲ್ ತಗೋತೇನೆ. ಹೌದಾ, ಇದು ಪೂರ್ತಿ ಆಗೈತಿ ಸರ್ಕಲ್. ಅದ್ರ ಅರ್ಧ ಏನ್ ಮಾಡ್ತೇನೆ ಹೇಳ್ರಿ, ಇದ್ರ ಅರ್ಧ ಎಷ್ಟಾಗ್ತೈತಿ, ಇದಾಗ್ತೈತಿ. ಅಂದ್ರ ನೋಡ್ರಿ, ಇದು ಪೂರ್ಣ ಐತಿ ಅಂದ್ರ ವೃತ್ತ ಪೂರ್ಣ ಐತಿ, ಅದನ್ನ ಅರ್ಧ ಮಾಡಿದ್ವಿ ನಾವು, ಇಷ್ಟ ಐತಿ. ನಮಗ್ ಜಸ್ಟ್ ಚಿತ್ರ ನೋಡಿದ್ರ ಗೊತ್ತಾಗ್ತೈತಿ ಇದಕ್ಕಿಂತ ಇದು ದೊಡ್ಡದು, ಇದಕ್ಕಿಂತ ಇದು ದೊಡ್ಡದು. ಅಂದ್ರ ಪೂರ್ಣವು ಯಾವಾಗಲೂ ಅದರ ಅರ್ಧಕ್ಕಿಂತ ದೊಡ್ಡದು ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಒಂದೇ ಅಂಶಗಳ ದುಪ್ಪಟ್ಟು ಅಂಶಗಳು ಒಂದಕ್ಕೊಂದು ಸಮ. ಒಂದೇ ಅಂಶಗಳ ದುಪ್ಪಟ್ಟು ಅಂಶಗಳು ಅಂದ್ರೆ ಎರಡರ, ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಇದು ಚೌಕ ಇದೆ ಅಂತ ತಿಳ್ಕೊರಿ. ಹೌದಾ, ಇದ್ರ ದುಪ್ಪಟ್ಟು ಅಂದ್ರೆ ನಾವ್ ಏನ್ ಮಾಡ್ತೀವಿ, ಎರಡು ಚೌಕಗಳು ಅಂತ ತಿಳ್ಕೊತೇವೆ. ಹೌದಾ, ಎರಡು ಚೌಕಗಳು ಇವು ಕೂಡ ನಮ್ಗೆ ಏನಾಗ್ತವೆ, ಎರಡು ಒಂದು ದುಪ್ಪಟ್ಟು ಅಂದ್ರೆ ನಮ್ಗ ಅಲ್ಲಿ ಎರಡು ಇದ್ದಂಗ, ಅಂದ್ರ ಅವ್ ಎರಡು ನಮ್ಗೆ ಏನದವು, ಸಮ ಇದ್ದಂಗನ ಅರ್ಥ. ಅಂದ್ರೆ ಸಮ ಇದ್ದಂಗನ ಅರ್ಥ, ಚೌಕನ ಬರ್ತೈತಿ. ಹೌದಾ, ಇದು ನಮಗ ದುಪ್ಪಟ್ಟು ಅಂಶಗಳು ಕೂಡ ನಮಗ ಸಮ ಬರ್ತಾವು. ಒಂದೇ ಅಂಶಗಳ ಅರ್ಧದಷ್ಟಿರುವ ಅಂಶಗಳು ಒಂದಕ್ಕೊಂದು ಸಮ. ಈಗ ನೋಡ್ರಿ, ಇದೊಂದು ಆಯತ. ಹೌದಾ, ಇದನ್ನ ಅರ್ಧ ಅರ್ಧ ಮಾಡ್ತೇನೆ. ಅರ್ಧ ಅರ್ಧ ಮಾಡಿದ್ರೆ ಏನಾಗ್ತದೆ, ನಮ್ಗೆ ಇಷ್ಟ ಅರ್ಧ ಮಾಡಿದೆ ಅಂತ ತಿಳ್ಕೊರಿ. ಅಂದ್ರ ಇದು ಒಂದು ಚೌಕ ಆಯ್ತು, ಇದು ಒಂದು ಚೌಕ ಆಯ್ತು. ಒಂದ್ ಆಯತದೊಳಗ ಅರ್ಧ ಅರ್ಧ ಮಾಡಿ ಮತ್ತ ಅದನ್ನ ಎರಡು ಕೂಡಿಸಿದ್ರೆ ನಮಗ್ ಸೇಮ್ ಅಂಶನ ಬರ್ತೈತಲ್ಲ, ಆಯತನ ಬರ್ತೈತಿ. ಹೌದಿಲ್ಲ, ನೀವು ಈ ರೀತಿ ನಮಗ ಯಾವ್ದು ಹೇಳ್ರಿ, ರೇಖಾಗಣಿತದೊಳಗ ಸ್ವಯಂ ಸಿದ್ಧಗಳನ್ನ, ಯುಕ್ಲಿಡ್ ಒಂದಿಷ್ಟು ಸ್ವಯಂ ಸಿದ್ಧಗಳನ್ನ ನಮಗ ಕೊಟ್ಟಿದ್ದಾರೆ. ಅವ ನಮ್ಗೆ ಇವತ್ತಿವು ಸ್ವಯಂ ಸಿದ್ಧಗಳು. ನೆಕ್ಸ್ಟ್ ನೆಕ್ಸ್ಟ್ ಬರೋದು ಹೇಳ್ರಿ, ಆಧಾರ ಪ್ರತಿಜ್ಞೆಗಳು. ಆಧಾರ ಪ್ರತಿಜ್ಞೆಗಳು ಬರ್ತೈತೆ ನಮಗ. ಆಧಾರ ಪ್ರತಿಜ್ಞೆಗಳು, ಆಧಾರ ಪ್ರತಿಜ್ಞೆ ಅದ್ರೊಳಗೆ ಒಂದೇದ್ ಯಾವ್ದು ಬರ್ತೈತಿ ನೋಡ್ರಿ, ಒಂದೇದು ಆಧಾರ ಪ್ರತಿಜ್ಞೆಗಳು. ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ಸರಳ ರೇಖೆಯನ್ನು ಎಳೆಯಬಹುದು. ಹೌದಾ, ಯಾವುದೇ ಒಂದು ಸರಳ ಬಿಂದುವಿನಿಂದ, ಈಗ ಇಲ್ಲೊಂದು ಬಿಂದು ಇದೆ ನಮಗ, ಇಲ್ಲೊಂದು ಬಿಂದು ಇದೆ. ಹೌದಾ, ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಬರೀ ಒಂದ ಸರಳ ರೇಖೆಯಿಂದ ಎಳೆಯಕ್ ಬರ್ತೈತಿ ನಮಗ. ಹೌದಾ, ಇನ್ನೊಂದು ಸರಳ ರೇಖೆ ಎಳಿಬೇಕಾದ್ರೆ ಸ್ವಲ್ಪ ಅದು ಸರಳ ರೇಖೆ ಅನಿಸ್ಕೊಳ್ಳುದಿಲ್ಲ ನಮಗ. ಹೌದಾ, ಹೀಗ್ ಬರ್ತೈತಿ. ಈ ಸಾಕಷ್ಟು ರೇಖೆಗಳನ್ನ ಎಳಿಬಹುದು, ಬಟ್ ಸರಳ ರೇಖೆ ನಮ್ಗೆ ಏನಾಗ್ತೈತಿ, ಒಂದೇ ಒಂದು ಸರಳ ರೇಖೆಯನ್ನ ನಾವು ಎಳ್ಯಾಕ್ ಬರ್ತೈತಿ. ಅಂದ್ರ ಆಧಾರ ಪ್ರತಿಜ್ಞೆ. ನಿಮ್ಗೆ ಇವನ್ನೆಲ್ಲ ಏನ್ ಮಾಡ್ತಾರೋ ಮಲ್ಟಿಪಲ್ ಚಾಯ್ಸ್ ಅಥವಾ ಎಸ್ ಆರ್ ನೋ ಕ್ವಶನ್ಸ್ ಒಳಗ್ ನಿಮ್ಗ ಕೇಳ್ತಾ ಇರ್ತಾರೋ. ಅಂದ್ರ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ನಾವ್ ಏನ್ ಮಾಡ್ಬೋದು, ಒಂದೇ ಒಂದು ಸರಳ ರೇಖೆಯನ್ನ ಎಳ್ಯಾಕ್ ಬರ್ತೈತಿ. ಇದು ಆಧಾರ ಪ್ರತಿಜ್ಞೆ ಒಂದು. ನೆಕ್ಸ್ಟ್ ಆಧಾರ ಪ್ರತಿಜ್ಞೆ 2, ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ಅನಿರ್ದಿಷ್ಟವಾಗಿ ವಿಸ್ತರಿಸಬಹುದು. ಈಗ ನಾವೊಂದು ಸರಳ ರೇಖೆಯನ್ನ ಇಲ್ಲಿ ಎಳೆದಿದ್ದೇನೆ. ಹೌದಾ, ಇದು ಇಷ್ಟಕ್ಕ ನಾವೊಂದು ಸರಳ ರೇಖೆ, ಇದನ್ನ ಏನ್ ಮಾಡ್ತೇನೆ, ಎ ಬಿ ಅಂತ ಹೆಸರು ಕೊಡ್ತೇನೆ. ಹೌದಾ, ಎ ಬಿ ಅಂತ ಹೆಸರು ಕೊಟ್ಟಾಗ ಇದೊಂದು ಸರಳ ರೇಖೆ ಪಾನ್, ನಾವ್ ಇದನ್ನ ಏನ್ ಮಾಡಬಹುದು, ಬಿ ದಿಂದನೂ ಮುಂದುವರಿಸಬಹುದು, ಎ ದಿಂದನೂ ಮುಂದುವರಿಸಬಹುದು. ಇದೇ ನಮಗ ಅಂದ್ರೆ ಇನ್ನು ಮುಂದೆ ಇದನ್ನ ಎಳಿಲಿಕ್ಕೆ ಬರ್ತೈತೋ ಇಲ್ಲ ನಮಗೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಸೊ ನಾ ಇದನ್ನ ಏನ್ ಮಾಡ್ಬೋದು, ಇನ್ನೂ ಸ್ವಲ್ಪ ಮುಂದೆ ಎಳಿಬಹುದಲ್ಲ, ಇದನ್ನ ಇತ್ತಾಗೂ ಎಳೆಯಬಹುದು. ಅಂದ್ರೆ ಆಧಾರ ಪ್ರತಿಜ್ಞೆ ಏನಾಗಿದೆ ಅಂದ್ರ, ಯಾವುದೇ ಒಂದು ಅಂತ್ಯಗೊಂಡಿರುವ ಸರಳ ರೇಖೆಯನ್ನ ನಾವು ಎರಡೂ ಕಡೆನೂ ಬೇಕಾದಷ್ಟು ಇಷ್ಟು ಇತ್ತಾಗೂ ನಾವು ಸರಳ ರೇಖೆಯನ್ನು ಇನ್ನೂ ಮುಂದುವರಿಬಹುದು, ಇತ್ತಾಗೂ ಎಳಿಬಹುದು. ನೆಕ್ಸ್ಟ್ ತಿಳಿತು. ನೆಕ್ಸ್ಟ್ ಮೂರನೇದು,
ಯಾವುದೇ ಕೇಂದ್ರದಿಂದ ಮತ್ತು ಯಾವುದೇ ತ್ರಿಜ್ಯದಿಂದ ಒಂದು ವೃತ್ತವನ್ನು ಎಳೆಯಬಹುದು. ಹೌದಾ? ಯಾವುದೇ ಒಂದೊಂದು ಇಲ್ಲಿ ಕೇಂದ್ರ ಅಥವಾ ಇದು ನೀವು ಯಾವುದೇ ಒಂದು ವೃತ್ತವನ್ನು ಎಳಿಬೇಕಾದ್ರೆ ಏನ್ ಮಾಡ್ಕೊತೀರಿ ಹೇಳ್ರಿ? ಫಸ್ಟ್ ಒಂದು ಪಾಯಿಂಟ್ ಇಟ್ಕೋತೀರಿ. ಅದರಿಂದ ನೀವು ಫಾರ್ ಎಕ್ಸಾಂಪಲ್ ಈಗ 3 ಸೆಂಟಿಮೀಟರ್ ವೃತ್ತವನ್ನ ಎಳಿಬೇಕು ಅಥವಾ 6 ಸೆಂಟಿಮೀಟರ್ ವೃತ್ತವನ್ನ ಎಳಿಬೇಕು ಅಂತ ಅನ್ಕೋರಿ. ಈಗ ನಾನು ಏನ್ ಮಾಡ್ತೀನಿ, ಈ ಒಂದು ಕೇಂದ್ರದಿಂದ ಒಂದ ಸರಳ ರೇಖೆಯನ್ನ ಎಳಿಬಹುದು. ಹೌದಾ? ಒಂದು ಕೇಂದ್ರದಿಂದ ಒಂದು ತ್ರಿಜ್ಯದಿಂದ. ಈಗ ಇನ್ನೊಂದು ಎಳಿಬೇಕಂದ್ರೆ ನಾ ಇದ ಕೇಂದ್ರದಿಂದ ಇನ್ನೊಂದು ಎಳಿಬಹುದ, ಬಟ್ ಇದ ಗೆರಿ ಮೇಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ನಮಗ. ಸೇಮ್ ಅದ ತ್ರಿಜ್ಯದಿಂದ ಎಳಿಬಹುದು. ಈಗ ನಾ ಇನ್ನೊಂದ್ ಬೇಕಾದ್ರೆ 4 ಸೆಂಟಿಮೀಟರ್ ಇಟ್ಕೊಂಡೆ ಅಂತ ತಿಳ್ಕೊರಿ, ಅದು ಸ್ವಲ್ಪ ನಮಗ ಮ್ಯಾಲ ಬರ್ತೈತಿ. 2 ಸೆಂಟಿಮೀಟರ್ ಇಟ್ಕೊಂಡೆ ಅಂತ ತಿಳ್ಕೊರಿ, ಅದು ನಮಗ ಒಳಗ್ ಬರ್ತೈತಿ. ಅಂದ್ರ ಆಧಾರ ಪ್ರತಿಜ್ಞೆ 3 ನಮಗೆ ಏನ್ ಬರ್ತೈತಿ ಹೇಳ್ರಿ? ಒಂದು ಕೇಂದ್ರ ಅಥವಾ ಒಂದು ತ್ರಿಜ್ಯದಿಂದ ನಾವು ಬರೀ ಒಂದೇ ಒಂದು ವೃತ್ತವನ್ನ ಎಳಿಲಿಕ್ಕೆ ಬರ್ತೈತಿ. ಬಿಟ್ರೆ ನಮಗ ಅದೇ ಕೇಂದ್ರದಿಂದ ಬೇರೆ ಎಳಿಬಹುದು, ಬಟ್ ಅದು ಸಂಖ್ಯೆಗಳನ್ನ ಬದಲಿ ಮಾಡಿ ನಾವು ಎಳಿಲಿಕ್ಕೆ ಬರ್ತೈತಿ. ನೆಕ್ಸ್ಟ್, ಎಲ್ಲಾ ಲಂಬಕೋನಗಳು ಒಂದಕ್ಕೊಂದು ಸಮವಾಗಿರುತ್ತವೆ. ಎಲ್ಲಾ ಲಂಬಕೋನಗಳು ಅಂದ್ರ ಈಗ 4ನೇದ್ ನೋಡ್ರಿ, ನಮಗ ಇದು ಕೂಡ ನಮಗ ಲಂಬಕೋನನ. ಹೌದಾ? ಇದು ಕೂಡ ನಮಗ ಲಂಬಕೋನನ. ಕರೆಕ್ಟ್? ಇದು ಕೂಡ ನಮಗ ಲಂಬಕೋನನ. ಹೌದಾ? ಇದು ದೊಡ್ಡದೈತಿ, ಅದಕ್ಕಿಂತ ಇದು ಸಣ್ಣದೈತಿ, ಇದು ಅದಕ್ಕಿಂತ ದೊಡ್ಡದೈತಿ, ಇದು ಅದಕ್ಕಿಂತ ದೊಡ್ಡದೈತಿ ನಮಗ. ಬಟ್ ನೋಡಿದ್ರೆ ಸಾಕು ನಿಮ್ಗ ಅದು ಎಷ್ಟು ಅಳತೈತಿ ಬಿಟ್ಟೈತೋ ಗೊತ್ತಿಲ್ಲ. ಬಟ್ ಲಂಬಕೋನಗಳು ನಮಗ ಎಲ್ಲದಕ್ಕೂ ಸೇಮೇ ಇರ್ತಾವು. ಇದು ಕೂಡ ಲಂಬಕೋನ, ಇದು ಲಂಬಕೋನ, ಇದು ಲಂಬಕೋನ. ಇದು ಆಧಾರ ಪ್ರತಿಜ್ಞೆ 4. ನೆಕ್ಸ್ಟ್, ಕರೆಕ್ಟ್. ಇದು ಇಲ್ಲಿಗೆ ಆಧಾರ ಪ್ರತಿಜ್ಞೆಗಳು ಮತ್ತು ಸ್ವಯಂ ಸಿದ್ಧಗಳು ನಾವು ಇಲ್ಲಿಗೆ ಅಭ್ಯಾಸ ಮಾಡಿದ್ವಿ. ಈಗ ನಾನೇನ್ ಮಾಡ್ತೇನೆ, ಅಭ್ಯಾಸ 2.1 ನಾವು ನೋಡೋಣ ಅಂತ. ಅಭ್ಯಾಸ 2.1 ಇವತ್ತ. ಅಭ್ಯಾಸ 2.1 ಅಭ್ಯಾಸ 2.1 ಏನಿದೆ ನೋಡೋಣ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸತ್ಯ ಮತ್ತು ಯಾವುದು ಸುಳ್ಳು ಎಂಬುದನ್ನು ಕಾರಣ ಸಹಿತ ತಿಳಿಸಿ. ಹೌದಾ? ಕಾರಣ ಸಹಿತ ತಿಳಿಸಿ. ಇಲ್ಲಿ ನೋಡ್ರಿ, ಒಂದು ಬಿಂದುವಿನ ಮೇಲೆ ಮೂಲಕ ಒಂದೇ ಒಂದು ಸರಳ ರೇಖೆ ಹಾದು ಹೋಗಬಹುದು. ಹೌದಾ? ಇಲ್ಲಿ ನೋಡ್ರಿ, ಇದು ಏನಾಗಿದೆ ಅಂದ್ರ ಸರಳ ರೇಖೆ ಅಂದ್ರ ನಾವೀಗ ಅವರು ರೇಖೆಗಳು, ಸರಳ ರೇಖೆ ಹಿಂಗ್ ಎಳಿಬಹುದು. ನಾವು ರೇಖೆಗಳು ಸಾಕಷ್ಟು ಎಳಿತೀವಿ. ಹೌದಾ? ಇಲ್ಲಿ ನೋಡ್ರಿ, ಒಂದೇ ಒಂದು ಸರಳ ರೇಖೆಯನ್ನ ಎಳಿಬಹುದು. ಯಾವುದೇ ಒಂದು ಬಿಂದುವಿನಿಂದ ಅವ್ರ ಏನ್ ಹೇಳಾರು, ಈಗ ಒಂದು ಬಿಂದು ಇದೆ. ಹೌದಾ? ಒಂದು ಸರಳ ರೇಖೆಯನ್ನು ಎಳಿಬಹುದಂತ. ಬಟ್ ಇದು ತಪ್ಪು ನಮಗ ಸೆಂಟೆನ್ಸು. ಒಂದೇ ಒಂದು ಎಳಿಲಿಕ್ಕೆ ಬರುದಿಲ್ಲ ನಮಗ, ಸಾಕಷ್ಟು ಎಳಿಬಹುದಲ್ಲ ನಾವ್ ಹಿಂಗ್ ಮಾಡಿ. ಹೌದಾ? ಸಾಕಷ್ಟುಗಳನ್ನ ಎಳಿಬಹುದು. ಸೊ ಇದು ನಮಗ ಆನ್ಸರ್ ಏನಿದೆ ಅವ್ರು ಕೊಟ್ಟದ್ದು ತಪ್ಪು ಇದೆ. ಹೌದಾ? ಒಂದು ಬಿಂದುವಿನ ಮೂಲಕ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿನ ಮೂಲಕ ಒಂದು ಸರಳ ರೇಖೆಯನ್ನು ಎಳಿಬಹುದು. ಬಟ್ ಒಂದೇ ಬಿಂದುವಿಗೆ ನಾವು ಸಾಕಷ್ಟು, ಇಲ್ಲಿ ಒಂದು ಬಿಂದು ಇದೆ ಅಂದ್ರೆ ಹಿಂಗು ಗೆರೆ ಎಳಿಬಹುದು, ಹಿಂಗು ಗೆರೆ ಎಳಿಬಹುದು, ಹಿಂಗು ಗೆರೆ ಎಳಿಬಹುದು. ಅಂದ್ರೆ ಸಾಕಷ್ಟು ಅನೇಕ ನಾವು ಗೆರೆಗಳನ್ನ ಎಳಿಬಹುದು. ಬಟ್ ಇವ್ರು ಕೊಟ್ಟಿದ್ದ ಸೆಂಟೆನ್ಸ್ ನಮ್ಗೆ ಏನಿದೆ? ತಪ್ಪಿದೆ. ನೆಕ್ಸ್ಟ್, 2ನೇದು, 2 ಪ್ರತ್ಯೇಕ ಬಿಂದುಗಳ ಮೂಲಕ ಅಪರಿಮಿತ ರೇಖೆಗಳು ಹಾದು ಹೋಗುತ್ತವೆ. ಅಂದ್ರೆ ಇದು ನಮಗಿದು ಕೂಡ ನಮ್ಗೆ ಏನಾಯ್ತು? 2 ಪ್ರತ್ಯೇಕ ಬಿಂದುಗಳು. ಹೌದಾ? ನಿಮಗಾಗ್ಲೇ ಆಧಾರ ಪ್ರತಿಜ್ಞೆ ಒಳಗ ಕಲ್ತೀರಿ. ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿನ ಮುಖಾಂತರ ನಾವು ಬರೀ ಏನ್ ಮಾಡ್ಬೋದು ಹೇಳ್ರಿ? ಒಂದೇ ಒಂದು ಸರಳ ರೇಖೆಯನ್ನ ಎಳ್ಯಾಕ್ ಬರ್ತೈತಿ. ಬಾಕಿ ನಾವು ಹಿಂಗ್ ಎಳಿಬಹುದು, ಅದು ಸರಳ ರೇಖೆ ಅನಿಸ್ಕೊಳ್ಳುದಿಲ್ಲ ನಮಗ. ಹೌದಾ? ಇದು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ನಾವೇನ್ ಮಾಡ್ಬೋದು? ಒಂದೇ ಒಂದು ಸರಳ ರೇಖೆಯನ್ನ ಎಳಿಲಿಕ್ಕೆ ಬರ್ತೈತಿ. ಆದ್ರೆ ಇವ್ರು ಏನ್ ಕೊಟ್ಟಾರು? ಅಪರಿಮಿತ ಸರಳ ರೇಖೆಗಳನ್ನ ಎಳಿಬಹುದು ಅಂತ ಕೊಟ್ಟಿದಾರು. ಅಂದ್ರೆ ಇದು ಆನ್ಸರ್ ಏನಾಯ್ತು? ನಮಗ ತಪ್ಪಾಯ್ತು. ನಾವು ಒಂದೇ ಒಂದು ರೇಖೆಗಳನ್ನ ಎಳ್ಯಾಕ್ ಬರ್ತೈತಿ ಹೊರತು ಅಪರಿಮಿತ ರೇಖೆಗಳನ್ನ ಎಳಿಲಿಕ್ಕೆ ಬರುದಿಲ್ಲ. ಅಂದ್ರೆ ಇದು ಆನ್ಸರ್ ಏನಾಯ್ತು ಹೇಳ್ರಿ? ತಪ್ಪಾಯ್ತು. ಕರೆಕ್ಟ್. ನೆಕ್ಸ್ಟ್, ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ಎರಡೂ ಬದಿಗಳಲ್ಲಿ ಅನಿರ್ದಿಷ್ಟವಾಗಿ ವೃದ್ಧಿಸಬಹುದು. ಹೌದಾ?
ಒಂದು ಅಂತ್ಯಗೊಂಡಿರುವ, ನೀವು ಆಲ್ರೆಡಿ ಈಗ ಇದ್ರಾಗ ಕಲ್ತೀರಿ, ಒಂದು ಅಂತ್ಯಗೊಂಡಿರುವ ಸರಳ ರೇಖೆಯನ್ನು ಅನಿರ್ದಿಷ್ಟವಾಗಿ ನಾವು ಇತ್ತಾಗೂ ವೃದ್ಧಿಸ್ಬೋದು, ಇತ್ತಾಗೂ ವೃದ್ಧಿಸ್ಬೋದು. ಕರೆಕ್ಟ್. ಇದನ್ನ ನೀವು ಈಗಾಗಲೇ ಸ್ವಯಂ ಸಿದ್ಧ ಒಳಗ ಕಲ್ತೀರಿ. ಹೌದಾ? ಅಂದ್ರೆ ಇದು ನಮಗ ಆನ್ಸರ್ ಏನ್ ಬಂತಿದು ಸರಿ ಅಂತ ನಾವು ಬರಿಬೇಕು, ಸರಿ ಅಂತ ಬರಿಬೇಕು. ನೆಕ್ಸ್ಟ್, ಎರಡು ವೃತ್ತಗಳು ಸಮ ಎಂದಾದರೆ ಅವುಗಳು ತ್ರಿಜ್ಯಗಳು ಸಮವಾಗಿರುತ್ತವೆ. ಅಂದ್ರೆ ಎರಡು ತ್ರಿಜ್ಯಗಳು ನಾವೀಗ ಎರಡು ಸಮ ಅದಾವಂತ ನಾನು ಹೇಳ್ತೇನೆ. ಹೌದಾ? ಈಗ ಫಾರ್ ಎಕ್ಸಾಂಪಲ್ ಇದೊಂದು ವೃತ್ತ, ಸೇಮ್ ವೃತ್ತ ಅಂದ್ರೆ 3 ಸೆಂಟಿಮೀಟರ್ ಇದೆ ಅಂತ ತಿಳ್ಕೊರಿ. ಇದು ಸೇಮ್ ವೃತ್ತ, ಇದು 3 ಸೆಂಟಿಮೀಟರ್ ಅಂತ ಇದೆ. ಅಂದ್ರೆ ಇವೆರಡು ನಮಗ್ ವೃತ್ತಗಳು ಸೇಮ್ ಇದ್ದಾಗ ಅದಾಗೋದಿಲ್ಲ. ಅಂದ್ರೆ ನಾವು ಯಾವಾಗ ಸಮ ಅಂತ ತಿಳ್ಕೊತೇವೆ ಹೇಳ್ರಿ, ಅವಕ್ಕೂರ್ ತ್ರಿಜ್ಯಗಳು ಸಮ ಇದ್ದಾಗ ಎರಡೂ ವೃತ್ತಗಳು ಸಮ ಅಂತ ನಾವು ತಿಳ್ಕೊತೀವಿ. ಅವಕ್ಕೂರ್ ವೃತ್ತಗಳು ಅಂದ್ರೆ ತ್ರಿಜ್ಯಗಳು ಸಮ ಇದ್ವು ಅಂದ್ರ, ನಾ ಫಾರ್ ಎಕ್ಸಾಂಪಲ್ 3 ಸೆಂಟಿಮೀಟರ್ ಒಂದು ವೃತ್ತ 4 ಸೆಂಟಿಮೀಟರ್ ವೃತ್ತ ಸಮ ಆಗ್ತವೇನು? ಇಲ್ಲ. ಯಾಕೆ ಹೇಳ್ರಿ? ಅವಕ್ಕೂರ್ ತ್ರಿಜ್ಯಗಳ ಅಳತೆಗಳು ಬೇರೆ ಬೇರೆ ಇದಾವು. ಹೌದಾ? ನೆಕ್ಸ್ಟ್, ಅಂದ್ರೆ ಇದ್ರ ಉತ್ತರ ಏನಿದೆ ಅಂತ ಹೇಳ್ರಿ, 4ನೇದು ಸರಿ ಅಂತ ಬಂತು. ನೆಕ್ಸ್ಟ್, 5ನೇದು, ಚಿತ್ರ 2.9ರಲ್ಲಿ AB is equal to PQ, PQ is equal to XY ಎಂದಾದರೆ AB is equal to XY ಆಗಿರುತ್ತದೆ. ಹೌದಾ? ನೋಡೋಣ, ಇಲ್ಲಿ ನೋಡ್ರಿ, AB ಅಂತ ಒಂದು ಲೈನ್ ಇದೆ. ಹೌದಾ? AB, ನೆಕ್ಸ್ಟ್ PQ ಅಂತ ಒಂದು ಲೈನ್ ಇದೆ. ನೆಕ್ಸ್ಟ್ XY ಅಂತ ಒಂದು ಲೈನ್ ಇದೆ. XY ಅಂತ ಒಂದು ಲೈನ್ ಇದೆ. ಅವ್ರು ಏನ್ ಹೇಳಿದಾರೆ ನೋಡ್ರಿ ನಮ್ಗ, AB is equal to PQ. ಹೌದಾ? PQ is equal to XY ಆದರೆ AB is equal to XY ಆಗಬಹುದೇ ಅಂತ ಕೊಟ್ಟಿದ್ದಾರೆ. ಹೌದಾ? ಆಗಿರುತ್ತದೆ. ಅದು ಸರಿಯೋ ತಪ್ಪೋ ಅನ್ನೋದು ನಾವು ಹೇಳ್ಬೇಕು. ಈಗ ನೋಡ್ರಿ, ಇದು AB is equal to PQ ಅಂದ್ರ PQ is equal to XY ಅಂದ್ರ ಆಟೋಮೆಟಿಕ್ ಈಗ AB ಇದ್ದಷ್ಟ PQ ಇದೆ, PQ ಇದ್ದಷ್ಟ ನಮಗ XY ಇದೆ. ಅಂದ್ರ AB is equal to XY ಅಂತೂ ಬರ್ಬೋದಲ್ಲ. ಸೊ ಈ ಹೇಳಿಕೆ ನಮ್ಗೆ ಏನಾಗಿದೆ, ಸರಿ ಅಂತ ನಾವು ಬರೀಬಹುದು. ಕರೆಕ್ಟ್. ಈ ರೀತಿ ನಾವು ಸರಿ ತಪ್ಪುಗಳನ್ನ ನಾವೀಗ ನೋಡಿದ್ವಿ. ನೆಕ್ಸ್ಟ್ ನೋಡೋಣ, ಕೆಳಗಿನ ಪ್ರತಿಯೊಂದು ಪದಕ್ಕೂ ಒಂದೊಂದು ವಾಕ್ಯವನ್ನು ನೀಡಿರಿ. ಪ್ರತಿಯೊಂದು ಪದಕ್ಕೂ ಒಂದೊಂದು ವಾಕ್ಯವನ್ನು ನೀಡಿರಿ. ಇವುಗಳನ್ನು ವ್ಯಾಖ್ಯಾನಿಸುವ ಮೊದಲು ಬೇರೆ ಯಾವುದಾದರೂ ಪದಗಳನ್ನು ವ್ಯಾಖ್ಯಾನಿಸುವ ಅಗತ್ಯವಿದೆಯೇ? ಇದ್ದರೆ ಅವುಗಳು ಯಾವುವು? ನೀವು ಅವುಗಳನ್ನು ಹೇಗೆ ವ್ಯಾಖ್ಯಾನಿಸುವಿರಿ ಅಂತ ಇದೆ. ಹೌದಾ? ಅಂದ್ರ ಕೆಳಗ್ ಒಂದಿಷ್ಟು ಏನ್ ಮಾಡಿದ್ರು ಅವರು, ಅಂದ್ರೆ ಒಂದಿಷ್ಟು ಸೆಂಟೆನ್ಸ್ ಗಳನ್ನ ಕೊಟ್ಟಿದ್ದಾರೆ, ಒಂದಿಷ್ಟು ವರ್ಡ್ ಕೊಟ್ಟಿದ್ದಾರೆ. ಅವ್ನ ನಾವ್ ಏನ್ ಮಾಡ್ಬೇಕಂತ ಅವನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಂತ. ಫಾರ್ ಎಕ್ಸಾಂಪಲ್ ಯಾವ ಕೊಟ್ಟಿದಾರ್ರಿ, ಸಮಾಂತರ ರೇಖೆಗಳು ಕೊಟ್ಟಿದಾರು, ಲಂಬ ರೇಖೆಗಳು ಅಂತ ಕೊಟ್ಟಿದಾರು, ರೇಖಾಖಂಡ ಅಂತ ಕೊಟ್ಟಿದಾರು, ಒಂದು ವೃತ್ತದ ತ್ರಿಜ್ಯ ಅಂತ ಕೊಟ್ಟಿದಾರು, ಚೌಕ ಅಂತ ಕೊಟ್ಟಿದಾರು. ಈಗ ಅವ್ರ ಏನ್ ಮಾಡಿದಾರು, ಒಂದಿಷ್ಟು ವರ್ಡ್ ಗಳನ್ನ ಕೊಟ್ಟಿದ್ದಾರೆ. ಮತ್ ನಮಗ್ ಏನ್ ಹೇಳ್ಯಾರು, ಇವ್ಕುರ್ಕಿಂತ ಮುಂಚೆನೂ ನಾವು ಇನ್ನೂ ಒಂದಿಷ್ಟು ಏನಾದ್ರು ವರ್ಡ್ ಗಳನ್ನ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇದ್ರ ನೀವು ಮಾಡ್ರಿ ಅಂತ ಕೊಟ್ಟಿದ್ದಾರೆ ನಾವು. ಹೌದಾ? ನೀವು ಮಾಡ್ರಿ ಅಂತ. ನನ್ನ ಪ್ರಕಾರ ಇವ್ಕುರ್ಕಿನ ಮುಂಚೆನೂ ನಾವು ಕಲಿಬೇಕಾದ ವರ್ಡ್ ಯಾವ್ದು ಹೇಳ್ರಿ? ಬಿಂದು. ಹೌದಾ? ಬಿಂದು. ಬಿಂದು ಅನ್ನೋದನ್ನ ಕಲಿಬೇಕು, ಸರಳ ರೇಖೆ ಅನ್ನೋದು ಕಲಿಬೇಕು, ವಕ್ರ ರೇಖೆ ಅನ್ನೋದು ಕಲಿಬೇಕು ನಾವು. ಹೌದಾ? ವಕ್ರ ರೇಖೆ ಅನ್ನೋದನ್ನ ಕಲಿಬೇಕು. ಈ ರೀತಿ ನಾವು ಆಮೇಲೆ ನೆಕ್ಸ್ಟ್ ನಮ್ಗೆ ಏನ್ ಬರ್ತಾವು, ಸಮಾಂತರ ರೇಖೆಗಳು ಬರ್ತಾವು, ಚೌಕ, ಆಯತ ಇವೆಲ್ಲ ಬರ್ತಾವ. ಸ್ಟಾರ್ಟಿಂಗ್ ನಮಗ್ ಗೊತ್ತಿರೋದೇನು? ಬಿಂದು. ಬಿಂದು ಅಂದ್ರೆ ನಾವು ಯಾವ ರೀತಿ ಗುರುತಿಸ್ತೇವೆ ಹೇಳ್ರಿ? ಈ ರೀತಿ ಗುರುತಿಸ್ತೀವಿ. ಬಿಂದು ಅಂದ್ರ ಈ ರೀತಿ ಗುರುತಿಸ್ತೀವಿ. ನಿಮಗ ಆಗ್ಲೇ ನಾನು ಎಕ್ಸ್ಪ್ಲೇನ್ ಮಾಡೀನಿ. ಬಿಂದು ಅಂದ್ರ ಉದ್ದ, ಅಗಲ, ದಪ್ಪಗಳಿಲ್ಲದಕ್ಕೆ ನಾವೇನಂತ ಕರಿತೀವಿ? ಬಿಂದು ಅಂತ ಕರಿತೀವಿ. ನೆಕ್ಸ್ಟ್ ಸರಳ ರೇಖೆ. ಸರಳ ರೇಖೆ ಅಂತ ಕರಿತೀವಿ ಇದನ್ನ, ಸರಳ ರೇಖೆ. ಸರಳ ರೇಖೆ ಅಂದ್ರ ಈ ರೀತಿ. ಹೌದಾ? ಒಂಥರ ಬಾಣದ ಗುರುತು, ಫುಲ್ ಸ್ಟ್ರೇಟ್ ಆಗಿರುವಂತಹ ರೇಖೆ ಇದು ಸರಳ ರೇಖೆ. ಹೌದಾ? ಎಲ್ಲಿ ಬೆಂಡ್ ಆಗಿರ್ಬಾರ್ದು, ಉದ್ದ ಅಗಲನು ಇರ್ಬಾರ್ದು, ಅಂದ್ರ ಉದ್ದ ಇರ್ತೈತಿ ಬಟ್ ಅಗಲ ಇರುವುದಿಲ್ಲ. ಇದು ಸರಳ ರೇಖೆ. ನೆಕ್ಸ್ಟ್ ಇದು ವಕ್ರ ರೇಖೆ. ವಕ್ರ
ರೇಖೆ. ಹೌದಾ? ವಕ್ರ ರೇಖೆ ಇದು ಯಾವ ರೀತಿ ಇರ್ತೈತಿ? ನಮ್ಗೆ ಈ ರೀತಿ ಇರ್ತೈತಿ. ಕರೆಕ್ಟ್. ಈಗ ಇಲ್ಲಿಗೆ 2.1 ಅಭ್ಯಾಸ ಇನ್ನು ಸ್ವಲ್ಪ ಮುಂದಿದೆ, ಅದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ತೇನೆ. ಇಲ್ಲಿವರೆಗೂ ರೇಖಾಗಣಿತದ ಯುಕ್ಲಿಡಿನ ವ್ಯಾಖ್ಯೆಗಳು, ಸ್ವಯಂ ಸಿದ್ಧಗಳು, ಆಧಾರ ಪ್ರತಿಜ್ಞೆಗಳ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೇನಿ. ಇನ್ನು ಮುಂದಿನ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಇಲ್ಲಿಗೆ ಈ ಕ್ಲಾಸು ಮುಗಿಸ್ತೇನೆ. ಥ್ಯಾಂಕ್ ಯು.